ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಗ್ರಾಮದ ರೈತ ಬಸಪ್ಪ ಮುರ್ಗಿ ಎಂಬುವರು ತಮ್ಮ 2 ಎಕರೆ ಜಮೀನಿನಲ್ಲಿ ಕಬ್ಬು ಬೆಳೆದಿದ್ದು ಕಬ್ಬು ಕಟಾವಿಗೆ ಬಂದು ಸುಮಾರು 2 ತಿಂಗಳು ಕಳೆದರೂ ಸಹ ಮುಂಡರ್ಗಿ ತಾಲೂಕಿನ ಗಂಗಾಪುರ ಶುಗರ್ ಫ್ಯಾಕ್ಟರಿಯವರು ಕಬ್ಬು ಕಟಾವು ಮಾಡಲು ಬರುತ್ತಿಲ್ಲ ಎಂದು ರೈತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಒಟ್ಟು 14 ತಿಂಗಳ ಕಬ್ಬಿನ ಬೆಳೆಯಿದ್ದು ಕಳೆದ 2 ತಿಂಗಳಿನಿಂದ ಕಬ್ಬಿಗೆ ನೀರುಣಿಸುವುದನ್ನು ಸಹ ಬಂದ್ ಮಾಡಲಾಗಿದೆ. ನಿಗದಿಯಂತೆ ಕಳೆದ ಸೆಪ್ಟೆಂಬರ್ ತಿಂಗಳು 1 ವರ್ಷದ ಬೆಳೆ ಇರುವಾಗಲೇ ಕಬ್ಬು ಕಟಾವು ಮಾಡಬೇಕಿತ್ತು. ಈಗ ಹೆಚ್ಚುವರಿಯಾಗಿ 2 ತಿಂಗಳು ಅವಧಿ ಕಳೆದರೂ ಸಹ ಶುಗರ್ ಫ್ಯಾಕ್ಟರಿಯವರು ಕಬ್ಬು ಕಟಾವು ಮಾಡಲು ಬರುತ್ತಿಲ್ಲ ಎಂದು ರೈತ ಬಸವರಾಜ ಮುರ್ಗಿ ಆರೋಪಿಸಿದ್ದಾರೆ. ಗಂಗಾಪುರ ಶುಗರ್ ಫ್ಯಾಕ್ಟರಿಯ ಬೆಳ್ಳಟ್ಟಿ ಭಾಗದ ಕ್ಷೇತ್ರಾಧಿಕಾರಿ ಹಾಗೂ ವಿಭಾಗೀಯ ಅಧಿಕಾರಿಗೆ ಹಲವು ಬಾರಿ ತಿಳಿಸಿದರೂ ಸಹ ಕಬ್ಬು ಕಟಾವು ಮಾಡಲು ಕ್ರಮವನ್ನು ಕೈಗೊಳ್ಳುತ್ತಿಲ್ಲ ಎಂದು ರೈತ ಬಸವರಾಜ ಮುರ್ಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಬ್ಬು ಕಟಾವಿನ ಅವಧಿ ಮೀರಿರುವುದರಿಂದ ಕಬ್ಬು ತುಂಬಾ ಒಣಗಿ ಹೋಗುತ್ತಿದ್ದು ಬೇಗನೆ ಕಟಾವು ಮಾಡದಿದ್ದರೆ 70ಕ್ಕೂ ಅಧಿಕ ಟನ್ ಇಳುವರಿ ಬರುತ್ತಿದ್ದ ಕಬ್ಬು ಈಗ ಕೇವಲ 50 ಟನ್ ತೂಕಕ್ಕೆ ಕುಸಿಯುವಂತಾಗಿದ್ದು ಇದರ ಹಾನಿಯನ್ನು ಶುಗರ್ ಫ್ಯಾಕ್ಟರಿಯವರು ತುಂಬಿಕೊಡಬೇಕು ಎಂದು ರೈತ ಬಸವರಾಜ ಮುರ್ಗಿ ಒತ್ತಾಯಿಸಿದ್ದಾರೆ. ಕಬ್ಬು ಕಟಾವು ಮಾಡಲು ಕಳೆದ 2 ತಿಂಗಳಿನಿಂದ ಬೆಳ್ಳಟ್ಟಿ ಗ್ರಾಮದಲ್ಲಿ ಇರುವ ಶುಗರ್ ಫ್ಯಾಕ್ಟರಿ ಕಚೇರಿಗೆ ಅಲೆದು ಸುಸ್ತಾಗಿದ್ದು ಇಲ್ಲಿನ ಸಿದ್ದಪ್ಪ ಹಾಗೂ ಶಿವಲಿಂಗಪ್ಪ ಎನ್ನುವ ಸಿಬ್ಬಂದಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ಬರೀ ಸುಳ್ಳು ಭರವಸೆ ನೀಡುತ್ತಿದ್ದಾರೆ ಎಂದು ರೈತ ಬಸವರಾಜ ಮುರ್ಗಿ ಆರೋಪಿಸಿದ್ದಾರೆ. 2 ಎಕರೆ ಜಮೀನಿನಲ್ಲಿ ಬೆಳೆದ ಕಬ್ಬು ಈಗ ಸಂಪೂರ್ಣವಾಗಿ ಒಣಗಿ ನಾಶವಾಗಿ ಹೋಗುತ್ತಿದ್ದು ಗಂಗಾಪುರ ಸಕ್ಕರೆ ಫ್ಯಾಕ್ಟರಿಯವರು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಕಬ್ಬು ಕಟಾವು ಮಾಡಿಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕೆಂದು ರೈತ ಬಸವರಾಜ ಮುರ್ಗಿ ಆಗ್ರಹಿಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ಶಿರಹಟ್ಟಿ ತಾಲೂಕು ಸುಗನಹಳ್ಳಿ ಗ್ರಾಮದ ಬಸವರಾಜ ಮುರ್ಗಿ ಅಂತೇಳಿ ನಾವು ರೈತರಿ. ಗಂಗಾಪುರ ಫ್ಯಾಕ್ಟ್ರಿ ವತಿಯಿಂದ ನಾವು ಅಗಿ ತೊಗೊಂಡು ಕಬ್ಬು ಬೆಳೆದಿವ್ರಿ. ಕಬ್ಬು ಬೆಳೆದೀವಿ ಅಂದ್ರೆ 12 ತಿಂಗಳಿಗೆ ಕಟಾವು ಮಾಡ್ಬೇಕ್ರಿ. ಅವರು ಕಟಾವು ಮಾಡೋದು 14 ತಿಂಗಳು ಕಬ್ಬು ಐತ್ರಿ. ಈಗ 14 ತಿಂಗಳು ಕಬ್ಬು ಐತಂದ್ರೆ ಕಟಾವು ಮಾಡೋಕೆ ಬರಕ್ತಾ ಇರಲ್ರಿ. ಪೀಡ್ ಅಫ್ಸರ್ಲಿಂದ ಹಿಡಿದು ಡೋಜನ್ ಅಫ್ಸರ್ ಮಟನ ಎಲ್ಲ ಅಡ್ಡಾಡಿ ಸಾಕಾಗೈತ್ರಿ. ಮತ್ತು ಇಲ್ಲಿ ನಮ್ಮ ಬೆಳ್ಳಟ್ಟಿ ಒಳಗೆ ಆಫೀಸ್ ಮಾಡ್ರ ಆಫೀಸಿಗೆ 100 ಸಲ ಅಡ್ಡಾಡಿದ್ರು ನಾವು ಬನ್ನಿಕೊಪ್ಪ ಬರ್ತೈತಿ, ಬೆಳ್ಳಟ್ಟಿ ಬರ್ತೈತಿ, ಸುಗನಹಳ್ಳಿ ಬರ್ತೈತಿ ಅಂತ ಬರೀ ಕಾರಣನ ತೋರ್ಸಕತ್ತಾರ ಹೊರತು ಕಟಾವು ಮಾಡ್ಸೋಕೆ ಬರಕ್ತಾ ಇರಲ್ರಿ. ಮತ್ತು ಹೊಳ್ಳಿ ನಾನು 2 ತಿಂಗಳ ನೀರು ಬಿಡೋದು ಬಂದ್ ಮಾಡಿಬಿಟ್ಟಿವಿ. ಬಂದ್ ಮಾಡಿದಕ್ಕೆ ಕಬ್ಬು ಎಲ್ಲ ಒಣಗಿ ಹೊಂಟ್ಬಿಟ್ಟೈತ್ರಿ. ಅದು ಈಗ ನನಗೆ ನೋಡ್ರಿ ಸುಮಾರು 70 ಟನ್ ಬೆಳಿಬೇಕಂತ ಬೆಳೆದಿದ್ದು ಕಬ್ಬು ಈಗ 50 ಟನ್ನೂ ಆಗಲ್ರಿ. ನನಗೆ 20 ಟನ್ ಲಾಸ್ ಐತಿ. ಆ ಲಾಸ್ ಕಂಪ್ನಿಯವರು ತುಂಬಿ ಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು ಕೇಳಿಕೊಳ್ತೀವಿ. ಆ ಕಂಪ್ನಿಯರ ಬಂದು ಇನ್ನು 2 ದಿನದೊಳಗೆ ನನಗೆ ಆ ಕಬ್ಬು ಕಟಾವು ಮಾಡಿ ಕೊಟ್ಟು ಆ ಲಾಸ್ ನನಗೆ ತುಂಬಿ ಕೊಡ್ಬೇಕಂತೇಳಿ ಅವರಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ, ಮನವಿ ಮಾಡ್ತೇನೆ.